ನ್ಯಾಯಾಲಯ ಶುಲ್ಕ ಮರುಪಾವತಿಗೆ ಸುಪ್ರೀಂ ಕೋರ್ಟ್ ಷರತ್ತು. ವಿವಾದ ಇತ್ಯರ್ಥ. ಹೀಗೆ ಮಾಡಿದರೆ ಮಾತ್ರ ಶುಲ್ಕ ವಾಪಸ್, ಇಲ್ಲದಿದ್ದರೆ ಕೋರ್ಟ್ ಫೀ ಮರುಪಾವತಿ ಮಾಡಲ್ಲ ಎಂದ ಅಪೆಕ್ಸ್ ಕೋರ್ಟ್. ಏನಿದು ಸುದ್ದಿ? ಈ ಸುದ್ದಿಯ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ. ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್. ದಾವೆಯ ಪಕ್ಷಕಾರರು ಖಾಸಗಿಯಾಗಿ ನ್ಯಾಯಾಲಯದ ಹೊರಗೆ ವಿವಾದವನ್ನು ಇತ್ಯರ್ಥಪಡಿಸಿಕೊಂಡರೆ ನ್ಯಾಯಾಲಯ ಶುಲ್ಕ ಮರುಪಾವತಿಗೆ ಅವಕಾಶವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಮಾನ್ಯತೆ ಪಡೆದ ವಿವಾದ ಪರಿಹಾರ ಕಾರ್ಯವಿಧಾನದ ಮೂಲಕ ಇತ್ಯರ್ಥವಾದಾಗ ಮಾತ್ರ ನ್ಯಾಯಾಲಯದ ಶುಲ್ಕ ಮರುಪಾವತಿಗೆ ಅವಕಾಶವಿದೆ. ನ್ಯಾಯಾಲಯದ ಹೊರಗಿನ ಖಾಸಗಿ ಇತ್ಯರ್ಥದ ಮೂಲಕ ವಿವಾದವನ್ನು ಪರಿಹರಿಸಲಾಗಿದೆ ಎಂಬ ಆಧಾರದ ಮೇಲೆ ನ್ಯಾಯಾಲಯದ ಶುಲ್ಕವನ್ನು ಮರುಪಾವತಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ನ್ಯಾಯಮೂರ್ತಿ ಅಹ್ಸಾನುದ್ದೀನ್ ಅಮಾನುಲ್ಲಾ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಮಧ್ಯಸ್ಥಿಕೆ, ರಾಜಿ, ನ್ಯಾಯಾಂಗ ಇತ್ಯರ್ಥ, ಲೋಕ್ ಅದಾಲತ್ ಅಥವಾ ಮಧ್ಯಸ್ಥಿಕೆಯ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿದಾಗ ಮಾತ್ರ ನ್ಯಾಯಾಲಯದ ಶುಲ್ಕ ಮರುಪಾವತಿಗೆ ಅವಕಾಶವಿದೆ ಎಂದು ನ್ಯಾಯಪೀಠ ತೀರ್ಪಿನಲ್ಲಿ ಹೇಳಿದೆ. ಪ್ರಸ್ತುತ ಪ್ರಕರಣದಲ್ಲಿ ಇತ್ಯರ್ಥವು ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ಈ ಯಾವುದೇ ಕಾರ್ಯವಿಧಾನಗಳ ಮೂಲಕ ನಡೆಯದ ಕಾರಣ ಅರ್ಜಿದಾರರು ಮರುಪಾವತಿಗೆ ಅರ್ಹರಾಗಿರಲಿಲ್ಲ. ಈ ಪ್ರಕರಣವು ಹೈಕೋರ್ಟ್ನಲ್ಲಿ ಎರಡನೇ ಮೇಲ್ಮನವಿ ಸಲ್ಲಿಸಲ್ಪಟ್ಟಿದ್ದು, ಕಕ್ಷಿದಾರರ ನಡುವೆ ಉಂಟಾದ ಪರಸ್ಪರ ಇತ್ಯರ್ಥದ ಆಧಾರದ ಮೇಲೆ ಅದನ್ನು ಇತ್ಯರ್ಥಪಡಿಸಲಾಯಿತು. ಇತ್ಯರ್ಥದ ನಂತರ ಅರ್ಜಿದಾರರಾದ ಜೇಜ್ ರಾಮ್ ವಿಚಾರಣಾ ನ್ಯಾಯಾಲಯ, ಮೊದಲ ಮೇಲ್ಮನವಿ ನ್ಯಾಯಾಲಯ ಮತ್ತು ಎರಡನೇ ಮೇಲ್ಮನವಿ ನ್ಯಾಯಾಲಯ ಎಂಬ 3 ಹಂತಗಳಲ್ಲಿ ಪಾವತಿಸಿದ ನ್ಯಾಯಾಲಯ ಶುಲ್ಕವನ್ನು ಮರುಪಾವತಿಸುವಂತೆ ಕೋರಿದರು. ಇದು ಎರಡನೇ ಮೇಲ್ಮನವಿಯಲ್ಲಿ 29,053 ರೂಪಾಯಿ ಆಗಿತ್ತು. ಕಾನೂನಿನಡಿಯಲ್ಲಿ ಗುರುತಿಸಲ್ಪಟ್ಟ ಪರ್ಯಾಯ ವಿವಾದ ಪರಿಹಾರ ಅಂದರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಡ್ರೆಸಲ್ ಕಾರ್ಯವಿಧಾನದ ಮೂಲಕ ವಿಷಯವನ್ನು ಪರಿಹರಿಸಿದ ಪ್ರಕರಣಗಳಲ್ಲಿ ಮಾತ್ರ ನ್ಯಾಯಾಲಯದ ಶುಲ್ಕವನ್ನು ಮರುಪಾವತಿಸಬಹುದು ಎಂದು ತೀರ್ಪು ನೀಡಿದ ಹೈಕೋರ್ಟ್ ಈ ಮನವಿಯನ್ನು ತಿರಸ್ಕರಿಸಿತು. ಈ ನಿರ್ಧಾರದಿಂದ ಬೇಸತ್ತ ಅರ್ಜಿದಾರರು ವಿಶೇಷ ಅನುಮತಿ ಅರ್ಜಿ ಅಂದರೆ ಸ್ಪೆಷಲ್ ಲೀವ್ ಪಿಟಿಷನ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದರು. ಮಧ್ಯಸ್ಥಿಕೆ, ರಾಜಿ, ಮಧ್ಯಸ್ಥಿಕೆ ಅಥವಾ ಲೋಕ ಅದಾಲತ್ಗಳನ್ನು ಉಲ್ಲೇಖಿಸದೆ ಖಾಸಗಿಯಾಗಿ ಮತ್ತು ನ್ಯಾಯಾಲಯದ ಹೊರಗೆ ಪ್ರಕರಣವನ್ನು ಇತ್ಯರ್ಥಪಡಿಸಿದಾಗ ನ್ಯಾಯಾಲಯದ ಶುಲ್ಕವನ್ನು ಇರುವ ಸೀಮಿತ ವ್ಯಾಪ್ತಿಯನ್ನು ಪುನರುಚ್ಚರಿಸುತ್ತದೆ. ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ವಿವಾದ ಪರಿಹಾರ ಕಾರ್ಯವಿಧಾನಗಳ ಮೂಲಕ ಪರಿಹರಿಸಲಾದ ಪ್ರಕರಣಗಳು ಮಾತ್ರ ಅಂತಹ ಪ್ರಯೋಜನಗಳಿಗೆ ಅರ್ಹತೆ ಪಡೆಯುತ್ತವೆ ಎಂದು ಖಚಿತಪಡಿಸುತ್ತದೆ. ಖಾಸಗಿ ಇತ್ಯರ್ಥಗಳ ಪ್ರಕರಣಗಳಲ್ಲಿ ನ್ಯಾಯಾಲಯ ಶುಲ್ಕ ಮರುಪಾವತಿ ನಿಬಂಧನೆಗಳ ದುರುಪಯೋಗವನ್ನು ತಡೆಗಟ್ಟುವಲ್ಲಿ ಇದು ಪ್ರಮುಖ ಪೂರ್ವ ನಿದರ್ಶನವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಕರಣದ ಶೀರ್ಷಿಕೆ: ಜಾಗೆ ರಾಮ್ ವಿರುದ್ಧ ವೇದಾ ಕೌರ್ ಮತ್ತಿತರ. ಸುಪ್ರೀಂ ಕೋರ್ಟ್ ನಿರ್ಧಾರದ ದಿನಾಂಕ 28 ಜನವರಿ 2025. ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ. ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.